ಶ್ರೀ ಎಕನಾಮಿಕ್ಸ್ ಕ್ಲಾಸಸ್. ಇಂದಿನ ತರಗತಿಯಲ್ಲಿ ನಾವು ಸಂಪತ್ತಿನ ವ್ಯಾಖ್ಯೆ, ಯೋಗಕ್ಷೇಮದ ವ್ಯಾಖ್ಯೆ ಇದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಇವತ್ತಿನ ಒಂದು ವ್ಯಾಖ್ಯೆಯಲ್ಲಿ ನಾವು ಕೊರತೆಯ ವ್ಯಾಖ್ಯೆ ಇದರ ಬಗ್ಗೆ ನೋಡೋಣ. ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಬರುವಂಥ ವ್ಯಾಖ್ಯೆಗಳು ಸಂಪತ್ತಿನ ವ್ಯಾಖ್ಯೆ, ಕೊರತೆಯ ವ್ಯಾಖ್ಯೆ. ಇವೆರಡರಲ್ಲಿ ಟೀಕೆಗಳನ್ನು ನೋಡಿದ್ವಿ. ಈ ಟೀಕೆಗಳನ್ನು ಸರಿಪಡಿಸಲು ಇನ್ನೊಂದು ವ್ಯಾಖ್ಯೆ ಹುಟ್ಕೊಳ್ತದೆ. ಅದೇ ಯಾವುದಪ್ಪ ಅಂದರೆ ಕೊರತೆಯ ವ್ಯಾಖ್ಯೆ. ಕೊರತೆಯ ವ್ಯಾಖ್ಯೆ. ಈ ವ್ಯಾಖ್ಯೆಯನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಲಿಯೋನಲ್ ರಾಬಿನ್ಸನ್. ಲಿಯೋನಲ್ ರಾಬಿನ್ಸ್ ಇವರು ಕೊರತೆಯ ವ್ಯಾಖ್ಯೆಯನ್ನು ಮಂಡಿಸ್ತಾರೆ. ಈ ಒಂದು ವ್ಯಾಖ್ಯೆ ಅರ್ಥಶಾಸ್ತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿತು ಮತ್ತು ಅರ್ಥಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಒಂದು ಸ್ಥಾನಮಾನ ಕೊಡ್ತು ಅಂತೇಳಿ ನಾವು ನೋಡ್ತೀವಿ. ಇವರು ಏನು ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರ ಅಂದರೆ ಅದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡೋ ಒಂದು ಶಾಸ್ತ್ರ ಅಂತೇಳಿ ಹೇಳ್ತಾರೆ. ಮತ್ತು ಆಲ್ಫ್ರೆಡ್ ಮಾರ್ಷಲ್ ಅವರು ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡೋ ಒಂದು ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಏನು ಹೇಳ್ತಾರಲ್ಲ, ಈ ಎರಡು ವ್ಯಾಖ್ಯೆಗಳನ್ನು ಕೂಡ ಇವರು ಒಪ್ಪೋದಿಲ್ಲ. ಅರ್ಥಶಾಸ್ತ್ರ ಅಂದರೆ ಅದು ಕೇವಲ ಸಂಪತ್ತನ್ನು ಅಥವಾ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಅಲ್ಲ. ಸಮಾಜದಲ್ಲಿ ಮಾನವನ ಬಯಕೆಗಳು ಏನಾಗ್ಯಾವ ಅಪರಿಮಿತವಾಗ್ಯಾವ. ಅದು ಸಂಪನ್ಮೂಲಗಳು ಏನಾಗ್ಯಾವ ಕೊರತೆಯಲ್ಲಾಗಿವೆ. ಈ ರೀತಿ ಮಾನವನ ಬಯಕೆಗಳು ಮತ್ತು ಸಂಪನ್ಮೂಲಗಳು ಇವೆರಡರ ನಡುವಿನ ಒಂದು ಸಂಬಂಧದ ಬಗ್ಗೆ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದ ಅಂತೇಳಿ ನಮ್ಮ ಕೊರತೆಯ ವ್ಯಾಖ್ಯೆಯಲ್ಲಿ ರಾಬಿನ್ಸನ್ ಅವರು ಹೇಳ್ತಾರೆ. ಅವರು 1932ರಲ್ಲಿ ಒಂದು ಕೃತಿ ಬರೀತಾರೆ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅಂತೇಳಿ. ಈ ಒಂದು ಕೃತಿಯಲ್ಲಿ ಅರ್ಥಶಾಸ್ತ್ರ ಅಂದರೆ ಏನು ಅಂತೇಳಿ ಅಂದರೆ ಕೊರತೆಯ ವ್ಯಾಖ್ಯೆಯ ಮೂಲಕ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಇಲ್ಲಿ ಕೊರತೆಯ ವ್ಯಾಖ್ಯೆಯಲ್ಲಿ ಪ್ರಮುಖವಾಗಿ 3 ಅಂಶಗಳು ಬರ್ತಾವೆ. 3 ಅಂಶಗಳ ಮೂಲಕನೇ ಅರ್ಥಶಾಸ್ತ್ರ ಅಂದ್ರೆ ಏನಪ್ಪ ಅಂತೇಳಿ ನಮ್ಮೆಲ್ಲರಿಗೂ ಅವರು ತಿಳಿಸ್ಕೊಡ್ತಾರೆ. ಅದರಲ್ಲಿ ಯಾವುದಪ್ಪ ಅಂದರೆ ಮಾನವನ ಬಯಕೆಗಳು ಏನಾಗ್ಯಾವಪ್ಪ ಅಂದರೆ ಅಪರಿಮಿತವಾಗಿವೆ. ಇಲ್ಲಿ ಬಯಕೆಗಳು ಏನಾಗ್ಯಾವ ಅಂದರೆ ಬಯಕೆ ಅಂದರೆ ಆಸೆಗಳು ಏನಾಗ್ಯಾವ ಅಪರಿಮಿತವಾಗಿವೆ. ಇಲ್ಲಿ ಆಸೆಗಳಿಗೇನು ಕೊನೆ ಅನ್ನೋದೇ ಇಲ್ಲ, ಯಾವುದೇ ಮಿತಿ ಅನ್ನೋದೇ ಇಲ್ಲ ಅಂಥೇಳಿ ಒಂದು ಅಪರಿಮಿತವಾಗಿವೆ ಅಂತ ಹೇಳ್ತಾರೆ. ಅಂದರೆ ಮಾನವನ ಬಯಕೆಗಳು ಒಂದು ಪಡಿಸ್ತಾ ಹೋದಂತೆ ಮತ್ತೊಂದು ಬಯಕೆ ಹುಟ್ಕೊಳ್ತಾ ಹೋಗ್ತದೆ. ಮಾನವನ ಕೊನೆ ಉಸಿರು ಇರುವ ತನಕ ನಾವು ಬಯಕೆಗಳನ್ನೋದು ಮುಗಿಯೋದಿಲ್ಲ, ಸಾಯೋವರೆಗೂ ಕೂಡ ಮಾನವನಿಗೆ ಬಯಕೆ ಇರ್ತದೆ ಅಂಥೇಳಿ ಇವರ ಒಂದು ವ್ಯಾಖ್ಯೆಯ ಪ್ರಮುಖ ಅಂಶ ಆಗಿರ್ತದೆ. ಬಯಕೆಗಳು ಅಪರಿಮಿತವಾಗಿವೆ, ಸಂಪನ್ಮೂಲಗಳು ಏನಿವೆ ಮಿತವಾಗಿವೆ. ಮಿತವಾದ ಸಂಪನ್ಮೂಲ. ಇಲ್ಲಿ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಮತ್ತು ಸಂಪನ್ಮೂಲಗಳು ಮಿತವಾಗಿವೆ. ಇಲ್ಲಿ ಸಂಪನ್ಮೂಲಗಳು ಏನೋ ಒಂದು ವೇಳೆ ಮಿತವಾಗಿ ಇರಲಿಲ್ಲ ಅಂತಂದರೆ ನಾವು ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಬಯಕೆಗಳು ಅಪರಿಮಿತವಾಗಿವೆ, ಸಂಪನ್ಮೂಲಗಳು ಮಿತವಾಗಿವೆ. ಆದ್ದರಿಂದ ನಾವೇನಾಗ್ತೀವಿ ಅರ್ಥಶಾಸ್ತ್ರದಲ್ಲಿ ಸಮಸ್ಯೆ ಉಟ್ಕೊಳ್ತದೆ. ಆದ ಕಾರಣ ನಾವು ಅರ್ಥಶಾಸ್ತ್ರ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಇಲ್ಲಿ ಸಂಪನ್ಮೂಲ ಮಿತವಾಗಿರೋದು, ಕೆಲವೊಂದು ಸಂಪನ್ಮೂಲಗಳು ನಮಗೆ ನಿಸರ್ಗವಾಗಿ ಅಥವಾ ನೈಸರ್ಗಿಕವಾಗಿ ಉಚಿತವಾಗಿ ದೊರೆತಾವೆ. ಅಂಥ ಒಂದು ಸಂಪನ್ಮೂಲಗಳಿಗೆ ನಾವು ಯಾವುದೇ ಹಣ ಅಥವಾ ಬೆಲೆ ಯಾವುದೇ ರೀತಿ ಕೊಡೋದಿಲ್ಲ, ಅದು ಉಚಿತವಾಗಿ ದೊರೆತಾವೆ. ಅದು ಸೂರ್ಯನ ಬೆಳಕಾಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಇವೆಲ್ಲ ಉಚಿತವಾಗಿ ದೊರೆತಾವೆ. ಸೊ ಕೆಲವೊಂದಿಷ್ಟು ಸಂಪನ್ಮೂಲಗಳು ನಾವು ಹಣ ಕೊಟ್ಟು ಪಡ್ಕೋಬೇಕಾದ್ರಲ್ಲಿ ಪೂರೈಕೆ ಜಾಸ್ತಿ ಇದ್ದು ಬೇಡಿಕೆ ಕಮ್ಮಿ ಇತ್ತಂದರೆ ಅಲ್ಲಿ ಬೆಲೆ ಕಮ್ಮಿ ಇರ್ತದೆ. ಅದರಲ್ಲಿ ಏನಾಗಿದೆ ಪೂರೈಕೆ ಕಡಿಮೆ ಆಗ್ಯದ, ಬೇಡಿಕೆಗಳು ಅಂದರೆ ಮಾನವನ ಬಯಕೆಗಳು ಏನಾಗ್ಯಾವ ಜಾಸ್ತಿ ಆಗ್ಯಾವ. ಅದರಿಂದ ಇಲ್ಲಿ ಆರ್ಥಿಕತೆಯಲ್ಲಿ ಒಂದು ಸಮಸ್ಯೆ ಹುಟ್ಕೊಳ್ತದೆ. ಆದ್ದರಿಂದ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಈ ಉದಾಹರಣೆಗೆ ಹಣ ಅನ್ನೋದು ಒಂದು ಸಂಪನ್ಮೂಲ ಅಂತ ತಗೊಂಡಾಗ ನಾವು ಎಲ್ಲರ ಹತ್ರ ಏನಾಗಿಲ್ಲ, ನಮ್ಮ ಒಂದು ಬಯಕೆಗಳನ್ನು ತೃಪ್ತಿಪಡಿಸುವಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಹಣ ಇಲ್ಲ. ನಮ್ಮಲ್ಲಿ ಹಣ ಅನ್ನೋದೊಂದು ಮಿತವಾಗಿದೆ. ಮಿತವಾದ ಹಣವನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ನಮಗೆ ಅರ್ಥಶಾಸ್ತ್ರ ತಿಳಿಸ್ಕೊಡ್ತದೆ. ಸಂಪನ್ಮೂಲಗಳ ವಿವಿಧ ಉಪಯೋಗ. ಇಲ್ಲಿ ಸಂಪನ್ಮೂಲ
ಸಂಪನ್ಮೂಲಗಳು ಅದರಲ್ಲಿ ಕೆಲವೊಂದು ಸಂಪನ್ಮೂಲಗಳಾಗ್ಯಾವ ವಿವಿಧ ರೀತಿಯಲ್ಲಿ ಉಪಯೋಗ ಬರ್ತಾವೆ. ಅದರಲ್ಲಿ ಉದಾಹರಣೆ ತಗೋರಿ, ಹಾಲನ್ನು ಒಂದು ವಸ್ತು ತಗೋರೋದು. ಹಾಲನ್ನು ನಾವು ಮೊಸರು ಮಾಡ್ಬೋದು, ಮಜ್ಜಿಗೆ ಮಾಡ್ಬೋದು, ಬೆಣ್ಣೆ ಮಾಡ್ಬೋದು, ತುಪ್ಪ ಮಾಡ್ಬೋದು. ಇಲ್ಲಿ ಹಾಲು ಅನ್ನೋದು ಒಂದೇ ವಸ್ತು, ಅದು ಉಪಯೋಗ ವಿವಿಧ ರೀತಿಯಲ್ಲಿ ಆಗ್ಯಾವ. ಇಲ್ಲಿ ಒಂದು ವಸ್ತು ಒಂದಕ್ಕೆ ನಾವು ಉಪಯೋಗ ಮಾಡ್ತಿದ್ವಿ ಅಂದ್ರೆ ಅದು ಅಲ್ಲಿ ಬೇರೆ ಒಂದು ಯಾವುದೇ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಅಂದ್ರೆ ಯಾವ ರೀತಿ ಉಪಯೋಗ ಮಾಡ್ಬೇಕು ಅನ್ನೋದು ನಮ್ಗೆ ತಿಳ್ಕೊಳ್ಳೋ ಒಂದು ಅವಶ್ಯಕತೆ ಇರ್ತಿಲ್ಲ. ಅಂದ್ರೆ ಸಂಪನ್ಮೂಲ ಅಥವಾ ವಸ್ತು ಒಂದೇ ಆಗ್ಯದ, ಮತ್ತು ಅದ್ರ ಉಪಯೋಗಗಳೇನಾಗ್ಯಾವ ವಿವಿಧ ರೀತಿಯಲ್ಲವ. ಆದ್ದರಿಂದ ನಾವು ಅರ್ಥಶಾಸ್ತ್ರ ಅನ್ನೋದು ಅಧ್ಯಯನ ಮಾಡ್ತೀವಿ. ಇಲ್ಲಿ ಹಣ ಅನ್ನೋ ಒಂದು ಸಂಪನ್ಮೂಲ ತಗೊಂಡು, ಹಣ ಅನ್ನೋದು ನಮ್ಮಲ್ಲಿ ಮಿತವಾಗ್ಯದ. ನಮ್ಮ ಬಯಕೆಗಳು ಏನಾಗ್ಯಾವ ಅಪರಿಮಿತವಾಗಿವೆ. ಉದಾಹರಣೆಗೆ ನಾವು ಒಂದು ಮನೆ ಕಟ್ಬೇಕಂತ ಅನ್ಕೋತಿರ್ತೀವಿ ಅಥವಾ ಒಂದು ಕಾರ್ ತಗೋಬೇಕಂತಿರ್ತೀವಿ. ನಮ್ಮ ಒಂದು ಹಣ ಅಥವಾ ಸಂಪನ್ಮೂಲ ಏನಾಗ್ಯದ ಮಿತವಾಗ್ಯದ. ಫಸ್ಟ್ ನಮ್ಗೆ ಏನು ಅವಶ್ಯಕತೆ ಇದೆ, ಮನೆ ಅವಶ್ಯಕತೆ ಇತ್ತು ಅಥವಾ ಕಾರ್ ಅವಶ್ಯಕತೆ ಇತ್ತು ನೋಡಿ, ನಮ್ಗೆ ಯಾವುದು ಅತ್ಯಂತ ಅಗತ್ಯವಾಗಿ ಅವಶ್ಯಕತೆ ಇದೆ ಅದನ್ನು ನಾವು ಮೊದಲು ನಮ್ಮ ಒಂದು ಬಯಕೆನ ತೃಪ್ತಿಪಡಿಸ್ಕೋತೀವಿ. ಈ ರೀತಿ ಮಿತವಾದ ಸಂಪನ್ಮೂಲ ಯಾವ ರೀತಿ ವಿವಿಧ ಉಪಯೋಗಗಳಿಗೆ ಅಥವಾ ಯಾವುದು ನಮ್ಗೆ ಅಗತ್ಯವಾಗಿ ಬೇಕು ಅದನ್ನು ನಾವು ಮೊದಲು ತೃಪ್ತಿಪಡಿಸ್ಕೋಬೇಕು ಅಂತ ಕೊರತೆಯ ವ್ಯಾಖ್ಯೆ ನಮಗೆ ತಿಳಿಸ್ಕೊಡ್ತದೆ. ಇವು ಕೊರತೆಯ ವ್ಯಾಖ್ಯೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳು. ಇಷ್ಟೆಲ್ಲ ವೈಜ್ಞಾನಿಕವಾಗಿ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯೆ ಮಂಡಿಸಿದ್ರು ಕೂಡ ಈ ವ್ಯಾಖ್ಯಾನ ಕೂಡ ಏನಾಗ್ತದ ಮುಂದಿನ ದಿನಗಳಲ್ಲಿ ಟೀಕೆಗೆ ಒಳಗಾಗ್ತದೆ. ಇದರ ಒಂದು ಟೀಕೆ ಅಂದರೆ ಇದು ಮಾನವೀಯತೆಗೆ ಅಷ್ಟೊಂದು ಬೆಲೆ ಕೊಟ್ಟಿಲ್ಲ ಅಂತ ಹೇಳಿ ಅಥವಾ ಇದರ ವ್ಯಾಪ್ತಿ ಮಿತವಾಗ್ಯದ ಅಂತ ಹೇಳಿ ಟೀಕೆ ಮಾಡ್ತಾರೆ. ಇನ್ನೊಂದು ರೀತಿ ಅಂದ್ರೆ ಇದು ಕೊರತೆಯ ಬಗ್ಗೆನೇ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಅಂದ್ರೆ ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಥವಾ ಹಿಂದುಳಿದ ದೇಶಗಳಲ್ಲಿ ಏನಾಗ್ಯದ ಕೊರತೆ ಅನ್ನೋದು ಸಮಸ್ಯೆ ಆಗಿಲ್ಲ. ಅಲ್ಲಿ ಅಧಿಕತೆ ಅಥವಾ ಹೆಚ್ಚಿನ ಸಂಪನ್ಮೂಲ ಏನಾಗಿರ್ತದೆ ಒಂದು ಸಮಸ್ಯೆಗೆ ಕಾರಣ ಆಗಿರ್ತದೆ. ಆದ್ರಿಂದ ಇದು ಈ ಒಂದು ವ್ಯಾಖ್ಯಾನ ಟೀಕೆಗಳಾಗಿರ್ತದೆ. ಉದಾಹರಣೆಗೆ ನಮ್ಮ ಭಾರತನೇ ತಗೋರಿ, ಇಲ್ಲಿ ಮಾನವ ಸಂಪನ್ಮೂಲ ಏನಾಗ್ಯದ ಹೆಚ್ಚಿನ ಮಟ್ಟದಲ್ಲಿ ಅದ. ಅಂದ್ರೆ ಭಾಳ ಜಾಸ್ತಿ ನಾವು ಜನಸಂಖ್ಯೆ ಅದ. ಆ ಒಂದು ಸಂಪನ್ಮೂಲ ಹೆಚ್ಚಿಗಿರೋ ಒಂದು ಕಾರಣ ಏನಾಗ್ಯದ ಭಾರತ ಒಂದು ಸಮಸ್ಯೆ ಎದುರಿಸಕತ್ತದ. ಇಲ್ಲಿ ಜನಸಂಖ್ಯೆ ಕಡಿಮೆ ಇರೋದು ಸಮಸ್ಯೆ ಅಲ್ಲ, ಇಲ್ಲಿ ಹೆಚ್ಚಿಗಿರೋದು ಏನಾಗ್ಯದ ಸಮಸ್ಯೆ ಆಗ್ಯದ ಅಂತ ಹೇಳಿ ಒಂದು ರೀತಿ ಟೀಕೆ ಮಾಡ್ತಾರೆ. ಈ ರೀತಿ ಕೊರತೆಯ ವ್ಯಾಖ್ಯೆ ಏನಾಗ್ತದ ಟೀಕೆಗೆ ಒಳಗಾಗ್ತದೆ. ಇನ್ನೊಂದು ವ್ಯಾಖ್ಯೆ ಬರ್ತದೆ ಅರ್ಥಶಾಸ್ತ್ರದಲ್ಲಿ, ಅದು ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ ಅಂತೇಳಿ ಬರ್ತದೆ. ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ ಇದು ಏನಪ್ಪ, ಏನು ರಾಬಿನ್ಸನ್ ಅವರು ಹೇಳಿದ್ರಲ್ಲ, ವಿವಿಧ ಸಂಪನ್ಮೂಲ ಯಾವ ರೀತಿ ನಾವು ಉಪಯೋಗ ಮಾಡ್ಬೇಕು ಅನ್ನೋದೇನು ತಿಳಿಸ್ಕೊಡ್ತಾರಲ್ಲ, ಆ ಒಂದು ಇದ್ರ ಮೇಲೆ ರಾಬಿನ್ಸನ್ ಅವರ ವ್ಯಾಖ್ಯೆ ಟೀಕೆಗೆ ಗುರಿ ಮಾಡಿ ಇನ್ನೊಂದು ವ್ಯಾಖ್ಯೆ ಹುಡ್ಕೊಳ್ತದೆ. ಅದೇ ಯಾವ್ದಪ್ಪ ಅಂದ್ರೆ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ. ಈ ವ್ಯಾಖ್ಯೆ ಮಂಡಿಸಿದವರು ಯಾರಪ್ಪ ಅಂದ್ರೆ ಸ್ಯಾಮ್ಯುಯಲ್ಸನ್. ಸ್ಯಾಮ್ಯುಯಲ್ಸನ್ ಅವರು ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆಯನ್ನು ಮಂಡಿಸ್ತಾರೆ. ಈ ವ್ಯಾಖ್ಯೆಯಲ್ಲಿ ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಹಣ ಸಂಪನ್ಮೂಲ ಇರಲಿ ಅಥವಾ ಇಲ್ಲದೇ ಇರಲಿ, ವಿವಿಧ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ಯಾವ ರೀತಿ ನಾವು ಉತ್ಪಾದನೆ ಮಾಡಬೇಕು ಮತ್ತು ಆ ಒಂದು ಉತ್ಪಾದನೆ ಮಾಡಿದಂತಹ ಸಂಪನ್ಮೂಲಗಳನ್ನು ಜನ ಮತ್ತು ಸಮಾಜದ ನಡುವೆ ಯಾವ ರೀತಿ ಪ್ರಸ್ತುತ ಮತ್ತು ಭವಿಷ್ಯತ್ತಿನ ಒಂದು ಬಯಕೆಗಳಿಗಾಗಿ ಯಾವ ರೀತಿ ಸಂಪನ್ಮೂಲಗಳನ್ನು ವಿತರಣೆ ಮಾಡಬೇಕು. ಈ ವಿತರಣೆಯ ಒಂದು ಕಾರ್ಯದಲ್ಲಿ ಜನ ಮತ್ತು ಸಮಾಜ ಇವರಿಬ್ಬರು ಯಾವ ರೀತಿ ಒಂದು ಕಾರ್ಯ ನಿರ್ವಹಿಸ್ತಾರ ಅನ್ನೋದು ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆಯಲ್ಲಿ ಸ್ಯಾಮ್ಯುಯಲ್ಸನ್ ಅವರು ತಿಳಿಸ್ಕೊಡ್ತಾರೆ. ಈ ರೀತಿ ಇವರು ಒಂದು ಸಾಟಿ ವಿನಿಮಯ ಪದ್ಧತಿ, ಹಣ ಇರಲಿ ಅಥವಾ ಇಲ್ಲದೇ ಇರಲಿ ಅಂತ ಸಾಟಿ ವಿನಿಮಯ ಪದ್ಧತಿ ಅಂತ ಒಂದು ವ್ಯವಸ್ಥೆ ಬರ್ತದಲ್ಲಿ ಹಣ ಯಾವುದೇ ರೀತಿ ಕಾರ್ಯನಿರ್ವಹಿಸಲಲ್ಲಿ ಒಂದು ವಸ್ತುಗಳು ಕೊಡೋದು ಮತ್ತು ತಗೊಳ್ಳುವಂತ ಕಾರ್ಯ ನಡೀತದೆ. ಆ ಒಂದು ಅದರ ಒಂದು ಸಾಟಿ ಪದ್ಧತಿ ಅನ್ವಯದ ಮೇಲೆ ಇವರ ಒಂದು ವ್ಯಾಖ್ಯಾನ ಮಾಡಿಸ್ತಾರೆ. ಈ ವ್ಯಾಖ್ಯಾನ ಏನಾಗ್ತದ ಮುಂದಿನ ದಿನಗಳಲ್ಲಿ ಒಂದು ಟೀಕೆಗಳಾಗುತ್ತಂದ್ರೆ, ಅರ್ಥಶಾಸ್ತ್ರಕ್ಕೆ ನಾವು ವಿವಿಧ ರೀತಿಯ ವ್ಯಾಖ್ಯೆಗಳು ಬಹಳಷ್ಟು ವ್ಯಾಖ್ಯೆಗಳು ನೋಡ್ತೀವಿ. ಇಲ್ಲಿ ಬಾರ್ಬರಾ ವುಟನ್ ಅಂತ ಒಬ್ರು ಬರ್ತಾರೆ. ಇವು ವಾದ ವಿವಾದಗಳು ಅಥವಾ ವ್ಯಾಖ್ಯೆಗಳು ನೋಡಿ ಅರ್ಥಶಾಸ್ತ್ರಜ್ಞರು ಒಂದು ವೇದಿಕೆಯಲ್ಲಿ 6 ಜನ ಕೂತಿದ್ರು ಅಂದ್ರೆ ಅಲ್ಲಿ 7 ಒಂದು ಅಭಿಪ್ರಾಯಗಳು ಬರ್ತಾವ ಅಂತ ಹೇಳಿ ಒಂದು ರೀತಿ ಟೀಕೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಬ್ಬರ ಒಂದು ವ್ಯಾಖ್ಯೆ ಅಥವಾ ಒಬ್ಬರ ಒಂದು ವಿಷಯ ಇನ್ನೊಬ್ರು ಒಪ್ಪಲ್ಲ, ಅವ್ರದೇ ಆದ ಒಂದು ರೀತಿಯಲ್ಲಿ ವ್ಯಾಖ್ಯೆಗಳು ಮಂಡಿಸ್ತಾರೆ. ಇವೆಲ್ಲ ವ್ಯಾಖ್ಯೆಗಳು ಟೀಕೆಗೊಳಗಾದ್ರು ಮುಂದಿನ ಒಂದು ವ್ಯಾಖ್ಯೆ ರಹಿತ ಪಂಥ ಅಂತ ಹುಡ್ಕೋತದೆ. ಅಲ್ಲೇನಾಗ್ತದೆ, ಯಾವುದೇ ಒಂದು ವ್ಯಾಖ್ಯೆ ಅರ್ಥಶಾಸ್ತ್ರಕ್ಕೆ ಹೊಂದಿಕೊಳ್ಳುವುದಿಲ್ಲ, ಅದು ಕಾಲಕ್ಕೆ ತಕ್ಕಂತೆ ಏನಾಗ್ತದ ವ್ಯಾಖ್ಯೆ ಅನ್ನೋದು ಬದಲಾವಣೆ ಆಗ್ತದೆ. ಆದ್ರಿಂದ ಅರ್ಥಶಾಸ್ತ್ರಕ್ಕೆ ನಾವು ಇದು ಬರೀ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡ್ತದ ಅಥವಾ ಇದು ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡ್ತದೆ ಅಂದ್ರೆ ಅದು ಅರ್ಥಶಾಸ್ತ್ರದ ಒಂದು ವ್ಯಾಪ್ತಿಯನ್ನು ಸಂಕುಚಿತಗೊಳಿಸಿದಂಗೆ ಆಗ್ತದೆ. ಅದರಿಂದ
ಅರ್ಥಶಾಸ್ತ್ರಕ್ಕೆ ಯಾವುದೇ ರೀತಿಯ ವ್ಯಾಖ್ಯಾನ ಬೇಡ ಅಂತೇಳಿ ವ್ಯಾಖ್ಯಾನರಹಿತ ಪಂಥ ಅನ್ನೋದು ಉಟ್ಕೊಳ್ತದೆ. ಇಷ್ಟು ಇವತ್ತಿನ ತರಗತಿ. ಥ್ಯಾಂಕ್ ಯು.